ಪದ್ಮಾ ಅವರೇ, ನೀವು ಈ ಸರಿನೂ ಜೋಗುಳದ ಹರಕೆನ್ ತೀರಿಸ್ಬೇಕು. ಹೊಸದೇವರು ಹೇಳಿದ್ದು ನೆನ್ಪಿದೆ ತಾನೆ? ಸ್ವಾತಿಗೆ ಮಗು ಆಗೋವರೆಗೂ ಈ ಹರಕೆ ನೀವು ಮಾಡ್ಲೇಬೇಕು. ಏನು ಜೋಗುಳದ ಹರಕೆನಾ? ಯಾಕೆ? ಸ್ವಾತಿ ಚಿಕ್ಕ ಮಗು ಇದ್ದಾಗ ತುಂಬಾ ಜ್ವರ ಬಂದು ಅವಳು ಬದುಕೋದೇ ಇಲ್ಲ ಅಂತ ಹೇಳಿದ್ರು. ಆಗ ನಮ್ಮ ಹೊಸು ಅವಳು ಮದುವೆ ಆಗಿ ಅವಳಿಗೆ ಮಗು ಆಗೋವರೆಗೂ ಜೋಗುಳದ ಹರಕೆನ ನಾನ್ ನಡೆಸ್ಕೊಡ್ತೀನಿ ಅಂತ ಹರಕೆ ಹೊತ್ತಿದ್ದ. ಅವಾಗಿಂದ ಇದನ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಅವಳು ಹುಷಾರಾದ. ಹೋದ್ ವರ್ಷದವರೆಗೂ ನಾನು ನಮ್ಮ ಯಜಮಾನ್ರು ಈ ಹರಕೆನ ಮಾಡ್ಕೊಂಡ್ ಬಂದ್ವಿ. ಈ ವರ್ಷ ನಾನೇ ಇದನ್ ಮಾಡ್ತೀನಿ. ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ. ಹರಕೆ ತೀರ್ಸೋದಕ್ಕೆ ನಿಮ್ ಜೊತೆ ನಾನ್ ಸಹಾಯ ಮಾಡ್ತೀನಿ. ನಾವ್ಯಾಕೆ ಹರಕೆ ತೀರಿಸ್ಬೇಕು? ಇವಳು ಮದ್ವೆ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಮೇಲೆ ಇವಳ ಜವಾಬ್ದಾರಿ ನಮ್ ಮೇಲಿಲ್ಲ. ಬೇಕಿದ್ರೆ ಅವ್ರ ಮನೆಯವ್ರೆ ಹರಕೆ ತೀರಿಸ್ಕೊಳ್ಳಿ. ಗೀತಾ, ಹಾಗೆಲ್ಲ ಮಾತಾಡ್ಬೇಡ. ಅತ್ತೆಗೋಸ್ಕರ ಆದ್ರೂ ನಾವ್ ಈ ಹರಕೆ ತೀರಿಸ್ಲೇಬೇಕು. ಅಲ್ವೇ ಗೀತಾ? ಸ್ವಾತಿ ಮದುವೆ ಆದ ತಕ್ಷಣನೇ ನಮ್ ಸಂಬಂಧನೇ ಕಳೆದು ಹೋಯ್ತು ಅಂತೀಯಲ್ಲ. ಅವಳು ನಮ್ಮ ಮನೆ ಮಗಳಲ್ವಾ? ದೇವಸ್ಥಾನದಲ್ಲಿ ನಿಂತು ಹೀಗೆಲ್ಲ ಮಾತಾಡ್ತೀಯಲ್ಲ, ಅವಳು ನಿನಗೆ ತಂಗಿ ಅನ್ನೋ ಭಾವನೆನೇ ಇಲ್ವಾ? ವೇದ ಸೂಕ್ತ ಸಮಾಯುಕ್ತೆ ಯಜ್ಞ ಸಮಸಾನ್ವಿತೆ ಸರ್ವವರ್ಣ ಪ್ರದೇ ದೇವ ವಾಸಸಿ ಪ್ರತಿಗೃಹ್ಯತಾಂ ವಸ್ತ್ರಾರ್ತೆ ಅಕ್ಷತಾಂ ಸಮರ್ಪಯಾಮಿ. ಬ್ರಹ್ಮ ವಿಷ್ಣು ಮಹಶ್ಚೈಶ್ಚ ನಿರ್ಮಿತಂ ಬ್ರಹ್ಮಸೂತ್ರಕಂ ಯಜ್ಞೋಪವೀತನಾನೇನ ಪ್ರಿಯತಾಂ ಕಮಲಾಪತೆ. ಈಗ ನಿಮ್ ಹರಕೆನ ನೀವು ತೀರಿಸ್ಬೋದು. ಸರಿ. ಅಮ್ಮ, ಈ ಹರಕೆನ ಮಾಡ್ಲೇಬೇಕಾ? ಬೇರೆ ದಾರಿ ಯಾವ್ದೂ ಇಲ್ವಾ? ಈ ಜೋಗುಳದ ಹರಕೆ ಬೇಡಮ್ಮ. ಹಾಗಲ್ಲಮ್ಮ, ಇದು ನಿನ್ ತಂದೆ ಹರಕೆ. ಇದನ್ ಮಾಡ್ಲೇಬೇಕು ನಾವು. ನಾನು ಕುಮಾರ ಮಾಡ್ತೀವಿ ಅಂತ ಹೇಳಿದ್ವಲ್ಲ ಪದ್ಮಾ, ಇದು ನಿನ್ ಕೈಲಿ ಆಗತ್ತಾ? ಯಾಕಾಗಲ್ಲ ಅತ್ತೆ, ಮನ್ಸಲ್ಲಿ ಛಲ ಇದೆ. ಖಂಡಿತ ನಾನು ಇದನ್ ಮಾಡೇ ಮಾಡ್ತೀನಿ. ಅರ್ಚಕರೇ, ಮಕ್ಕಳು ದೊಡ್ಡವರಾದ್ಮೇಲೆ ಸೇವೆ ಮಾಡ್ಬೇಕಾ? ತುಂಬಾ ಕಷ್ಟ ಅಂತ ಅನ್ಸಲ್ವಾ? ಹೌದು, ಏನಿದೆಲ್ಲ ಚಿಕ್ಕ ಮಕ್ಕಳಾದ್ರೆ ಸರಿ. ದೊಡ್ಡವ್ರನ್ನ ಇದ್ರಲ್ಲಿ ಕೂರಿಸ್ಕೊಂಡು ಎತ್ಕೊಂಡು ಹೋಗಕ್ಕಾಗತ್ತಾ? ಹಾಗೆಲ್ಲ ಹೇಳ್ಬಾರ್ದು ಕಣೋ. ದೇವ್ರ ಸುಲಭವಾಗಿ ದಕ್ಕೋದಾಗಿದ್ರೆ ಜನರು ದೇವ್ರನ್ನ ಸಲೀಸಾಗಿ ತಗೊಂಡಿರೋರು. ನಮ್ ಪ್ರಾರ್ಥನೆ ಸಲ್ಸೋದು ಕಷ್ಟ ಅನ್ನೋ ಕಾರಣಕ್ಕೆ ಇವೆಲ್ಲ ಪದ್ಧತಿ. ಸರಿಯಾಗಿ ಹೇಳಿದ್ರಿ ನೋಡಿ. ಹೌದು, ನಮ್ ಯಜಮಾನ್ರು ಇದಕ್ ಸಂಬಂಧಪಟ್ಟಂಗ ಒಂದ್ ಕತೆ ಹೇಳೋರು. ಸುಮಾರು 400 ವರ್ಷಗಳ ಹಿಂದೆ ಒಬ್ಬ ರಾಜ ಇದ್ನಂತೆ. ಆ ರಾಜನ್ಗೆ ಎಷ್ಟೋ ವರ್ಷಗಳಾದ್ರೂ ಮಕ್ಕಳೇ ಆಗಿರ್ಲ್ವಂತೆ. ಕೊನೆಗ ದೇವ್ರ ಆಶೀರ್ವಾದದಿಂದ ಒಂದು ಹೆಣ್ಮಗು ಆಯ್ತಂತೆ. ಆದ್ರೆ ಆ ಹೆಣ್ಮಗುಗೆ ವಾಸಿನೇ ಆಗದೆ ಇರೋಂತ ಒಂದು ಕಾಯಿಲೆ ಇತ್ತಂತೆ. ರಾಜನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಾಗ ರಾಜ ಅಷ್ಟೋ ದೇಶದ ಆಯುರ್ವೇದ ಪಂಡಿತರನ್ನ ಆಸ್ಥಾನಕ್ಕೆ ಕರ್ಸ್ಕೊಂಡು ಆ ಮಗುಗೆ ಔಷಧಿ ಮಾಡ್ಸಿದ್ರಂತೆ. ಆದ್ರೂ ಆ ಕಾಯಿಲೆ ವಾಸಿನೇ ಆಗ್ಲಿಲ್ವಂತೆ. ಆಗ ಹಿಮಾಲಯದಿಂದ ಒಬ್ಬ ತಪಸ್ವಿಗಳು ಬಂದು ಈ ಜೋಗುಳದ ಹರಕೆ ಬಗ್ಗೆ ಹೇಳಿದ್ರಂತೆ. ಅವಾಗ ರಾಜ ಸ್ವಲ್ಪನೂ ತಡ ಮಾಡ್ಲಿಲ್ಲ. ತಕ್ಷಣನೇ ಈ ಜೋಗುಳದ ಹರಕೆನ ತೀರ್ಸಿದ್ರಂತೆ. ತಕ್ಷಣವೇ ಆ ಮಗುಗಿದ್ದ ಕಾಯಿಲೆ ವಾಸಿ ಆಯ್ತು. ಅದಕ್ಕೆ ಪ್ರತಿಯೊಬ್ರು ಏನೇ ಕಷ್ಟ ಬಂದ್ರು ಆ ಮಕ್ಳಿಗೋಸ್ಕರ ಈ ಹರಕೆನ ಓದ್ಕೋತಾರೆ. ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದೀಯ ಪದ್ಮಾ. ನೀನ್ ಆ ಕತೆ ಹೇಳ್ತಾ ಇದ್ರೆ ನನಗೆ ನನ್ನ ಮಗನೇ ಜ್ಞಾಪಕ ಬರ್ತಾ ಇದೆ. ಅಮ್ಮ, ನಿಂಗಿದ್ ಕಷ್ಟ ಆಗತ್ತಮ್ಮ. ನಾನ್ ಇವಾಗ ಚೆನ್ನಾಗೇ ಇದೀನಲ್ಲ, ಇದನ್ ಇಲ್ಲಿಗೆ ನಿಲ್ಸ್ಬಿಡಣಮ್ಮ. ಬೇಡ ಸ್ವಾತಿ, ಹಾಗೆಲ್ಲ ಹೇಳ್ಬೇಡ. ಆ ದೇವ್ರ ಆಶೀರ್ವಾದ ಇದೆ. ಸ್ವಾತಿ, ಬಾ ಮಗಳೇ. ಅಮ್ಮ, ನಂಗೆ ಯಾಕೋ ಮುಜುಗರ ಆಗ್ತದೆ. ಮುಜುಗರ ಯಾಕಮ್ಮ ಸ್ವಾತಿ? ನೀನ್ ಅಣ್ಣನ ಸ್ಥಾನದಲ್ಲಿ ನಾನಿದ್ದೀನಿ. ಅತ್ತೆಗೆ ಭಾರ ಆಗ್ದಿರೋ ಹಾಗೆ ನಾನ್ ನೋಡ್ಕೊಂತೀನಿ. ಅಮ್ಮನಿಗೆ ಕಷ್ಟ ಆಗತ್ತೆ. ಹೌದಮ್ಮ, ನಿನಗೂ ಮೈಗ್ ಹುಷಾರಿಲ್ಲ. ಅವಳನ್ನ ಎತ್ತದಕ್ ನಿನ್ ಕೈಯಿಂದ ಆಗಲ್ಲ. ಅಮ್ಮ, ದಯವಿಟ್ಟು ನನ್ ಮಾತ್ ಕೇಳು. ಇದೆಲ್ಲ ಬೇಡ, ಬಿಟ್ಬಿಡು. ಸ್ವಾತಿ, ಬಾಮ್ಮ. ಹೆದರ್ಕೋಬೇಡ. ಇಲ್ಲಿವರೆಗೂ ಈ ಬಾರನ ನೀವು ಓದ್ತಿದ್ದೀರ. ಇನ್ ಮುಂದಕ್ಕೆ ನಾನು ಹೊರ್ತೀನಿ. ಕೊನೆಗೂ ದೇವ್ರು ನಮ್ಮ ವಂಶಿ ಕೈಯಲ್ಲಿ ಜೋಗುಳ ಸೇವೆ ಮಾಡಿಸ್ಕೊಂಡ ನೋಡು. ಅಲ್ವೇ ಮತ್ತೆ, ನಮ್ ವಂಶಿ ಹೊರಟು. ಅದ್ರ ಅವನ್ ಮನ್ಸು ತುಂಬಾ ಮೃದು. ನಮ್ಮ ಹತ್ರ ಮಾಡಲ್ಲ ಅಂತ ಹೇಳ್ದ. ಆಮೇಲೆ ಅವನೇ ನಿಂತು ಜೋಗುಳ ಸೇವೆ ಮಾಡ್ದ. ದೇವ್ರೆ, ಇವತ್ ನೀನ್ ಎಲ್ಲಾರ ಮುಂದೆ ಪವಾಡ ಮಾಡಿ ವಂಶಿಯವ್ರ ಜೋಗುಳ ಸೇವೆ ಮಾಡೋ ಹಾಗೆ ಮಾಡ್ದೆ. ಆದ್ರೆ ಪಶುಪತಿ ವಿಷಯ ಬಂದಾಗ ನೀನ್ ಯಾಕೆ ನಮ್ ಪರವಾಗಿ ನಿಂತಿಲ್ಲ? ಧರ್ಮಾಧಿಕಾರಿ ಸ್ಥಾನನ ನಾನ್ ಬಿಟ್ಕೊಡ್ಬೇಕು ಅಂದ್ರೆ ನಮ್ ಮನೆಯವ್ರಿಗೆಲ್ಲ ಎಷ್ಟ್ ನೋವಾಗ್ಬೋದು. ನಾನೇನೋ ಲೈಫ್ ಲಾಂಗ್ ಹೋರಾಟ ಮಾಡೋದಕ್ ರೆಡಿ ಇದ್ದೀನಿ. ಆದ್ರೆ ಆ ಹೋರಾಟ ನಂದ್ ಮಾತ್ರ ಆಗಿರ್ಬೇಕು. ಇದ್ರಲ್ಲಿ ನಮ್ ಮನೆಯವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಪಶುಪತಿ ನನ್ ಮನೆ ಕೊಟ್ಬಿಟ್ರೆ ನಮ್ ಮನೆಯವರು ನೆಮ್ಮದಿಯಾಗಿರ್ತಾರೆ. ದೇವ್ರೆ, ದಯವಿಟ್ಟು ನಂಗೆ ಆಶೀರ್ವಾದ ಮಾಡು. ದೇವ್ರೆ, ನಮ್ ಸ್ವಾತಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಎಲ್ಲಾ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಬೇಕು. ಅವಾಗ್ಲೇನೆ ನಮ್ ಯಜಮಾನ್ರ ಆತ್ಮಕ್ ಶಾಂತಿ ಸಿಗೋದು. ಆ ಧೈರ್ಯ, ಆ ಶಕ್ತಿ ಅವಳು ಕೊಟ್ಟು ನೀನೇ ಅವಳನ್ನ ಕಾಪಾಡ್ಬೇಕು ಭಗವಂತ. ಅತ್ತೆ, ಅಳಿಯಂದ್ರು ಜೋಗುಳ ಸೇವೆ ಮಾಡಿದ್ ನೋಡಿ ನನ್ ಮನಸ್ಸು ತುಂಬಾ ಸಮಾಧಾನ ಆಯ್ತು. ಇದನ್ನೆಲ್ಲ ನಮ್ ಯಜಮಾನ್ರೆ ಅವ್ರ ಕೈಲಿ ಮಾಡಿದಾರೇನು ಅನಿಸ್ತಾ ಇದೆ. ಅವ್ರ ಆಶೀರ್ವಾದ ನಮ್ ಕುಟುಂಬಕ್ಕಿದೆ ಅತ್ತೆ. ಹೌದು ಪದ್ವಾ, ಈ ದೇವಸ್ಥಾನ ನನ್ನ ಮಗ ಕಟ್ಸಿರೋದು. ಇಲ್ಲಿ ಯಾವಾಗ್ಲೂ ಪವಾಡಗಳು ನಡೆಯುತ್ತೆ. ಸ್ವಾತಿ, ವಂಶಿ ಇಲ್ಲಮ್ಮ, ಕಾಣಿಸ್ತಾನೆ ಇಲ್ಲ. ತಾತ ಎಲ್ಲೋ ಆಚೆ ಹೋಗಿರ್ಬೇಕು. ನಾನು ಕರ್ಕೊಂಡ್ ಬರ್ತೀನಿ. ವಂಶಿಯವರೇ, ಥ್ಯಾಂಕ್ ಯು. ಯಾವ ಖುಷಿಗೆ? ಅಮ್ಮನ್ ಹರಕೆನ ತೀರ್ಸೋದಕ್ಕೆ ಹೆಲ್ಪ್ ಮಾಡಿದಕ್ಕೆ. ಅಮ್ಮ ಎಲ್ಲಿ ಬಿದೋಗ್ತಾರೋ ಅಂತ ಭಯ ಬಿದ್ದಿದ್ದೆ. ಕರೆಕ್ಟ್ ಟೈಮಿಗೆ ಹೆಗಲ್ ಕೊಟ್ಟು ಅವ್ರ ಆಸೆನ ನಿರಾಸೆ ಆಗ್ದಿರೋ ತರ ಮಾಡಿದ್ರಿ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನೀನು ಅಮ್ಮ 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 ಅಂತ ಹೇಳ್ತೀಯಲ್ವಾ? ಅಮ್ಮನ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ವಾ? ಅಲ್ಲ, ಈ ವಯಸ್ಸಲ್ಲಿ
ಅವ್ರಿಗೆ ಅದನ್ನ ಎತ್ಕೊಂಡು ಹೋಗಲ್ಲ ಅಂತ ಎಲ್ರು ಗೊತ್ತಾಗುತ್ತೆ, ನಿನಗ್ ಗೊತ್ತಾಗಲ್ಲ, ಮತ್ತೆ ಅದನ್ನ ಮಾಡಕ್ ಬಿಟ್ಟು. ನಿಮ್ ಮುಂದೆ ನಾ ಅಮ್ಮಂಗ್ ಬೇಡ ಅಂತ ಹೇಳ್ದೆ, ಅದ್ ನೀವ್ ನೋಡಿದ್ರಿ ತಾನೆ. ಅಮ್ಮ ಈ ವಿಷಯದಲ್ಲಿ ಯಾರ್ ಮಾತ್ನು ಕೇಳಲ್ಲ. ಕರೆಕ್ಟ್ ಟೈಮ್ ನಾನು ಬಂದಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂದ್ರೆ ನಿಂಗೆ ಚೆನ್ನಾಗ್ ಗೊತ್ತಾನೆ. ಆ ಟೈಮಲ್ಲಿ ನಿನ್ ದೇವ್ರು ಬಂದ್ ಏನ್ ಮಾಡ್ತಿದ್ದ? ಹಾಗಾಗ್ತಿರ್ಲಿಲ್ಲ, ದೇವ್ರಿಗೂ ಗೊತ್ತಿರುತ್ತೆ. ಅಮ್ಮ ಬೀಳಲ್ಲ, ಅಕಸ್ಮಾತ್ ಬೀಳೋ ತರ ಇದ್ರು ನಿಮ್ಮಂತವ್ರು ಯಾರೋ ಬಂದು ಹೆಗಲ್ ಕೊಟ್ಟು ಈ ಹರಕೆನ ಪೂರೈಸ್ತಾರೆ ಅಂತ. ನಿನಗೆ ಎಷ್ಟ್ ಹೇಳಿದ್ರು ಅಷ್ಟೇ, ಬುದ್ಧಿ ಅನ್ನೋದು ಇಲ್ವೇ ಇಲ್ಲ. ಸ್ಪೆಷಲ್ ನಿನಗೆ ಸ್ವಲ್ಪನೂ ಇಲ್ಲ. ನನಗ್ ಗೊತ್ತು ನಿಮ್ಗಿನ್ನೂ ಬೈದು ಸಮಾಧಾನ ಆಗಿಲ್ಲ ಅಂತ. ಕರೆಕ್ಟ್ ಆಗಿ ಹೇಳ್ದೆ, ಇನ್ನ ಸಮಾಧಾನ ಆಗಿಲ್ಲ. ಅಲ್ಲ ನಿನ್ ಚಿಕ್ಕ ಮಗುನ ನೀನ್ ಆ ತೊಟ್ಲಲ್ಲಿ ಕೂಡ್ಸೋದಂತೆ, ಎತ್ಕೊಳ್ಳೋದಂತೆ, ಇಡೀ ಸುತ್ತ ಹಾಕೋದಂತೆ, ನಿಮ್ಗೆ ಯಾರು ಕಾಮನ್ ಸೆನ್ಸ್ ಇಲ್ವಾ? ಅವ್ರಿಗೆ ಬಿಟ್ಟಾಕು, ನಿನಗಂತೂ ಸ್ವಲ್ಪ ಇಲ್ಲ ಬಿಡು. ವಂಶವ್ರ, ನಿಮ್ಮ ಬೈಗುಳನ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೋತೀರಾ? ಇವಾಗ ನನ್ ಜೊತೆ ಬನ್ನಿ. ಎಲ್ಲಿಗೆ? ಅಲ್ಲಿ ಮಂಗಳಾರತಿಗೆ ಎಲ್ರು ನಿಮ್ಗೋಸ್ಕರ ವೇಟ್ ಮಾಡ್ತಿದಾರೆ. ಅದನ್ನ ಡೈಲಿ ನೀನೇ ಮಾಡ್ತೀಯಲ್ಲ, ಇದ್ರಲ್ಲಿ ಸ್ಪೆಷಲ್. ವಂಶವ್ರೆ, ಇದು ತಮಾಷೆ ಮಾಡೋ ಟೈಮ್ ಅಲ್ಲ, ಬನ್ನಿ ನನ್ ಜೊತೆ ಸುಮ್ನೆ. ನಾನ್ ಬರಲ್ಲ. ಯಾರಾದ್ರೂ ಮಂಗಳಾರತಿಗೆ ಬರಲ್ಲ ಅಂತ ಹೇಳ್ತಾರಾ? ನಾನ್ ಬರಲ್ಲ ಅಂತ ಹೇಳ್ತೀನಿ ತಾನೆ. ನನಗೆ ಆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಇವಾಗ ಹಠ ಮಾಡ್ದೆ ಸುಮ್ನೆ ನನ್ ಜೊತೆ ಬರ್ಬೇಕಷ್ಟೇ. ವಂಶಿ, ಪೂಜೆ ಬಿಟ್ಟು ಎಲ್ಗೋ ಹೋಗಿದ್ದೆ? ಬಂದಾಯ್ತಲ್ಲ ಬಿಡು. ಬಿಡು ಅಂದ್ರೆ ಹೇಗೋ, ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಈಗ ಮಂಗಳಾರತಿ ಆಗತ್ತೆ, ಇದೇ ಟೈಮಲ್ಲಿ ಆಚೆ ಹೋಗ್ಬೇಕಾ? ಒಂದ್ ಫೋನ್ ಕಾಲ್ ಬಂದಿತ್ತು, ಅದಕ್ಕೆ ಹೋಗಿದ್ದೆ. ಪೂಜೆ ಮಾಡ್ತಿದಾರೆ ತಾನೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡು. ಇವಾಗ ಯಾಕೆ ಕರ್ಕೊಂಬಂದೆ ಗೊತ್ತಾಯ್ತಾ? ನೀವು ನನಗ್ ಥ್ಯಾಂಕ್ಸ್ ಹೇಳ್ಬೇಕು. ಅಲ್ಲಿ ದೇವ್ರ ಪೂಜೆ ನಡೀತಿದೆ, ಸ್ವಲ್ಪ ಅಲ್ಲಿ ನೋಡು, ಇಲ್ಲಾಂದ್ರೆ ದೇವ್ರು ಶಾಪ ಕೊಟ್ಬಿಡ್ತಾರೆ. ಬನ್ನಿ, ದರ್ಶನ ಮಾಡ್ಕೊಂಡ್ ಪ್ರಸಾದ ತಗೊಳ್ಳೋಣ. ಚಾನ್ಸ್ ಎಲ್ಲ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ನಿನ್ನ ಬಾಬನ್ ಜೊತೆ ಮಾತಾಡ್ಕೊಂಡ್ ಕುತ್ಕೊಂಡಿರ್ತೀನಿ. ನಂಗೂ ತಗೊಂಡ್ ಬರ್ತೀಯಾ? ಇರು, ಬರ್ತೀನಿ. ಸರಿ, ನೀವಿಬ್ರು ಪ್ರಸಾದ ತಿಂತೀರಿ, ನಾನೊಬ್ ನನಗ್ ತಗೊಂಡ್ ಬರ್ತೀನಿ. ನಾನ್ ಕೈ ತೊಳ್ಕೊಂಡ್ ಬರ್ತೀನಿ. ಸರ್ ಇಬ್ರು ನಾನು ಇಲ್ಲೇ ನನ್ ತಟ್ಟೆ ಇಟ್ಟಿದ್ನಲ್ಲ, ಎಲ್ಲೋ